ಹಾಯ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ಇವತ್ತು ಪಲಾವ್ ಮಾಡೋದು ಎಲ್ರಿಗೂ ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಇಷ್ಟೆಲ್ಲ ಸಾಮಗ್ರಿಗಳು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಜಾರ್ಗೆ ಏನೇನು ಹಾಕ್ಕೊಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಕಡ್ಡಿ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಮತ್ತು ಅರ್ಧ ಕಟ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. 1 ಕಟ್ ಪೂರ್ತಿ ಪುದೀನ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕಿ ಒಂದು ಸರಿ ರುಬ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿಗಳು, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಅರ್ಧ ಬಟ್ಲು ಕಾಯಿ ತುರಿ, ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ. ಆಮೇಲೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಗೆ ಬೇಕಾಗುವಷ್ಟು, ನಾವು 4 ಜನಕ್ಕೆ ಮಾಡ್ಕೊತಾ ಇರೋದು. ಸೊ 4 ಸ್ಪೂನ್ ಎಣ್ಣೆ. ಅದಾದಮೇಲೆ ಬೇಕಾಗಿರೋ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಕಸ್ತೂರಿ ಮೆಂತ್ಯ, ಚಕ್ರ ಮೊಗ್ಗು ಮತ್ತು ಇದು ಅಷ್ಟೇ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದನ್ನೇ ಒಂದು ಸ್ವಲ್ಪ ಚಟ್ಪಟ ಅನ್ನೋವರೆಗೂ ಬಿಡಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಅರ್ಧ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಮತ್ತು ಟೊಮೆಟೊ ಈ 3 ಹಾಕಿ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ ಹೊತ್ತು. ಟೊಮೆಟೊ ಈಗಲೇ ಬೇಡ, ಫಸ್ಟ್ ತರಕಾರಿ ಹಾಕ್ಕೊಳ್ಳಿ. ಪೊಟ್ಯಾಟೊ ಮತ್ತು ಕ್ಯಾರೆಟು, ಬೀನ್ಸು ಹೆಚ್ಚಿಟ್ಕೊಂಡಿದ್ದಿತ್ತು ಅಷ್ಟು ಹಾಕ್ಕೊಂಡೆ. ಆಮೇಲೆ ಬಟಾಣಿ ನೆನೆಸಿಟ್ಕೊಂಡಿದ್ದಿತ್ತು, ಓವರ್ ನೈಟ್ ನೆನೆಸಿಟ್ಟಿದ್ದೆ, ಅದ್ರದ್ದು ಬಟಾಣಿ ಹಾಕಿ ನೀಟಾಗಿ ಸ್ಟಿರ್ ಕೊಡಿ ಒಂದು ಸರಿ. ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಳ್ಳಿ. ಆಮೇಲೆ ತುರಿದಿಟ್ಕೊಂಡಿರೋ ಕಾಯಿ ಹಾಕಿ ಒಂದು ಸರಿ ಹಿಂಗೆ ಮಿಕ್ಸ್ ಕೊಡಿ. ನೀಟಾಗಿ ಬೇಯೋವರೆಗೂ ಇರಿ. ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಹಾಕಿ ಇನ್ನೊಂದು ಸರಿ ಟಾಸ್ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾನು ಅಕ್ಕಿನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಸ್ವಲ್ಪ ಹೊತ್ತು 1/2 hour. ಅದನ್ನು ಹಾಕ್ಕೊಂಡು ಒಂದು ಸರಿ ಫ್ರೈ ಮಾಡ್ಕೊಳ್ಳಿ. ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು ಸರಿ ಅಕ್ಕಿ ಹಾಕಿ ಒಂದು ಸರಿ ನೀಟಾಗಿ ಫ್ರೈ ಮಾಡಿ ಅಕ್ಕಿ ತರಕಾರಿ ಎಲ್ಲ ಜೊತೆಗೆ. ಆಮೇಲೆ ಬೇಕಾಗಿರೋಷ್ಟು ನೀರು, ಎಷ್ಟು ಅಕ್ಕಿ ಅಳತೆ ಪ್ರಕಾರ ನೀಟಾಗಿ ಹಾಕ್ಕೊಂಬಿಡಿ ನೀರನ್ನ. ಆಮೇಲೆ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಆಗೋವರೆಗೂ ಕಾಯಿರಿ. ಅಷ್ಟರೊಳಗೆ ನೀವು ಈ ಕಡೆ ಇದು ಮೊಸರು ಬಜ್ಜಿಗೆ ಒಗ್ಗರಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರಿಬೇವು ಸ್ವಲ್ಪ ತಿಟ್ಬಿಟ್ಟು ಆಮೇಲೆ ಮೊಸರಿಗೆ ಬೇಕಾಗಿರೋದು ಈರುಳ್ಳಿ, ಸೌತೆಕಾಯಿ ಮತ್ತು ಇನ್ನೊಂದು ಕರಿಬೇವು, ಕೊತ್ತಂಬರಿ ಎಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಅಲ್ಲಿ ಪಲಾವ್ ಮಾಡ್ಕೊಂಡಿದ್ರಲ್ಲ, ವಿಷಲ್ ಬಿಟ್ಟ ಮೇಲೆ ನೀಟಾಗಿ ಒಂದು ಬಟ್ಲಲ್ಲಿ ಹಾಕಿ ನೀಟಾಗಿ ಪ್ರೆಸೆಂಟ್ ಮಾಡಿ. ಯಾರಿಗಾದ್ರೂ ಕೊಡೋದಿದ್ರೆ ನೋಡಿ, ಪಲಾವು ಮೊಸರು ಬಜ್ಜಿ ರೆಡಿ.